ಚಿಕ್ಕಮಗಳೂರಿನ ಹಿಟ್ ಅಂಡ್ ರನ್ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಬೈಪಾಸ್ ರಸ್ತೆ ಸಮೀಪ ಕುರುವಂಗಿ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕಾರಿಗೆ ಸಿಲುಕಿದ್ದ ಬೈಕ್ ಅನ್ನು ಸುಮಾರು 60 ಮೀಟರ್ ಎಳೆದೊಯ್ದಿದ್ದು ಕಾರು ಉಜ್ಜಿಕೊಂಡು ಹೋಗುವ ರಭಸಕ್ಕೆ ಬೆಂಕಿಯ ಕಿಡಿ ಹರಿದೆ. ಇನ್ನು ಬೈಕ್ ಸವಾರ ರಾಜಶೇಖರ್ಗೆ ಗಂಭೀರ ಗಾಯಗಳಾಗಿವೆ. ರಾಜಶೇಖರ್ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಅಪಘಾತ ಸಂಭವಿಸಿದೆ. ಮಾರುತಿ ಜನ್ ಕಾರು ಮಾಲೀಕ ಕಾರು ನಿಲ್ಲಿಸದೆ ವೇಗವಾಗಿ ಕಾರು ಚಲಾಯಿಸಿ ಪರಾರಿಯಾಗಿದ್ದಾನೆ. ರಾಜಶೇಖರ್ಗೆ ಸೊಂಟದ ಮೂಳೆ ಮುರಿದಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಈ ಬಗ್ಗೆ ಚಿಕ್ಕಮಗಳೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರು ಮಾಲೀಕನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಲ್ಲ ಬೈಕ್ ನ ತಗೊಂಡು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಾರೊಂದು ವೇಗವಾಗಿ ಹೋಗ್ತಾ ಇದೆ, ಬೆಂಕಿ ಬರ್ತಾ ಇದೆ. ಆ ಘರ್ಷಣೆಗೆ ಆ ಬೈಕ್ ಕಾರಿನ ಅಡಿಯಲ್ಲೇ ಸಿಲುಕೊಂಡಿದೆ. CCTVಯಲ್ಲಿ ಸೆರೆಯಾದಂತಹ ದೃಶ್ಯ ಇದು. ಸರಿಸುಮಾರು 60 ಮೀಟರ್ ಈ ರೀತಿ ಬೈಕನ್ನ ಆ ಕಾರು ಎಳೆದೋದಿದೆ. ಹಿಟ್ ಅಂಡ್ ರನ್ ಆತ ನಿಲ್ಲಿಸ್ತಾ ಇಲ್ಲ. ಮಾರುತಿ ಜನ್ ಕಾರಿನ ಆ ಚಾಲಕ ವಾಹನವನ್ನು ನಿಲ್ಲಿಸ್ತಾ ಇಲ್ಲ. ಬೆಂಕಿ ಮತ್ತು ಆ ಬೈಕ್ ಮತ್ತೆ ರಸ್ತೆಯ ನಡುವೆ ಘರ್ಷಣೆ ಸಂಭವಿಸಿ ಬೆಂಕಿಯ ಕಿಡಿ ಹೊತ್ಕೊಳ್ತಾ ಇದೆ. 60 ಮೀಟರ್ ಎಳೆದೋದಿದ್ದಾನೆ ಆ ಬೈಕನ್ನ. ಬೈಕ್ನ ಚಾಲಕ ರಾಜಶೇಖರ್ ಗಂಭೀರ ಗಾಯಗಳಾಗಿದೆ. ಅವರಿಗೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಆ ರಸ್ತೆಯ ತಿರುವಿನಲ್ಲೂ ಸಹ ಆ ಕಾರು ನಿಲ್ಲಿಲ್ಲ. ಅಲ್ಲಿಂದ ಮುಂದಕ್ಕೆ ಆತ ಪರಾರಿಯಾಗಿದ್ದಾರೆ. ಹಿಟ್ ಅಂಡ್ ರನ್ ಪ್ರಕರಣ. ಸದ್ಯ ಆ ಬೈಕ್ ಚಾಲಕ ಗಂಭೀರ ಗಾಯಗಳಾಗಿದೆ. ಆತ ಚೇತರಿಸಿಕೊಳ್ಳಿ ಅನ್ನೋದು ಆಶಯ.